ಸೊ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಬಟ್ ಅವರು ಮೃತದೇಹನ ನನ್ನ ಕೈಲಿ ತೋರಿಸೋದಕ್ಕಾಗಲ್ಲ, ಸಾರಿ ಫಾರ್ ದಟ್. ಪ್ರತಿ 10 ವರ್ಷಕ್ಕೊಂದ್ಸರಿ ಅವರ ಮೃತದೇಹವನ್ನು ಸಾರ್ವಜನಿಕವಾಗಿ ನೋಡೋದಕ್ಕೆ ಬಿಡ್ತಾರಂತೆ ಇಲ್ಲಿ. ಸೊ ಕದ್ದು ಮುಚ್ಚಿ ವಿಡಿಯೋ ಮಾಡೋಂಗಾಗಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವಾಗ ನಾನು ಇರೋದು ಬಾಸ್ಲಿಕಾ ಬಾಮ್ ಜೀಸಸ್ ಅನ್ನೋ ಒಂದು ಚರ್ಚಲ್ಲಿ. ಇದು ಇರೋದು ಹಳೆ ಗೋವಾದಲ್ಲಿ. ಸೊ ಈ ಚರ್ಚಲ್ಲಿ ಸುಮಾರು 500 ವರ್ಷಗಳಿಂದ ಒಬ್ಬರ ಮೃತದೇಹವನ್ನು ಇವಾಗಲೂ ಸಹ ಇಟ್ಟಿದ್ದಾರೆ. ನಾವು ಒಳಗಡೆ ಹೋಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಫೋಟೋ ತಗೊಳಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಜಸ್ಟ್ ನಾವು ಒಳಗಡೆ ಹೋಗ್ಬೋದಷ್ಟೇ. ಆ ಎಂಟ್ರಿ ಆಗೋ ಆ ಚರ್ಚಿನ ಎಂಟ್ರಿ ಭಾಗವನ್ನು ಮಾತ್ರ ನಾನು ತೋರ್ಸೋಕ್ಕೆ ಸಾಧ್ಯ. ಸೊ ಅವ್ರ ಹೆಸರೇನಪ್ಪ ಅಂತ ಅಂದರೆ ಸಂತ ಫ್ರಾನ್ಸಿಸ್ ಜೇವಿಯರ್ ಅಂತ. ಇವರು ಪೋರ್ಚುಗೀಸ್ ದೇಶದಿಂದ ಫಸ್ಟು ಭಾರತಕ್ಕೆ ಬಂದಾಗ ಅವರು ಮೊದಲು ತುಂಬ ಒಳ್ಳೆ ವಿದ್ಯಾವಂತರಾಗಿದ್ದರು ಮತ್ತು ಒಳ್ಳೆ ಬುದ್ಧಿವಂತರಾಗಿದ್ರಂತೆ. ಅವರು ಭಾರತಕ್ಕೆ ಬಂದಾಗ ಗೋವಾದಲ್ಲಿ ಅವರು ತುಂಬ ಮತ ಪ್ರಚಾರಗಳನ್ನ ಮಾಡಿದ್ದಾರೆ. ಅವರ ಧರ್ಮ ಮತ ಪ್ರಚಾರಗಳನ್ನ ಶ್ರೀಲಂಕಾ, ತಮಿಳುನಾಡು, ಜಪಾನು, ಜರ್ಮನ್ನು, ಚೀನಾ ಇಲ್ಲೆಲ್ಲ ಮತ ಪ್ರಚಾರಗಳನ್ನ ಮಾಡಿ ತುಂಬ ಜನಕ್ಕೆ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ರಂತೆ. ಸೊ ಅವರ ನೆನಪಿಗಾಗಿ ಈ ಚರ್ಚ್ನ ಕಟ್ಟಿರೋದು. ಸೊ ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗೈತೆ ಇವತ್ತಿಗೆ. ಏನಕ್ಕೆ ಅಂದರೆ ಅವರ ಮೃತದೇಹ ಮತ್ತು ಅವರ ಕೆಲವೊಂದೆರಡು ನೆನಪುಗಳಿಗೋಸ್ಕರ ಈ ಚರ್ಚ್ನ ವಿಶ್ವ ಯುನೆಸ್ಕೋ ಪರಂಪರೆ ತಾಣವಾಗಿ ಇದನ್ನು ಮಾಡಿದ್ದಾರೆ. ಇದು ಇರೋದು ಹಳೆ ಗೋವಾದಲ್ಲಿ. ನೀವು ಜಸ್ಟ್ ಗೋವಾಗೆ ಬಂದು ಬೀಚಿಗೆ ಹೋಗಿ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ರೆ ನಿಮಗೇನು ಸಿಗೋದಿಲ್ಲ. ಹಳೆ ಗೋವಾಗೆ ಬಂದರೆ ಗುರು ಇಲ್ಲಿ ಯಾವ ಥರ ಇದ್ದಾವೆ ಅಂತ ಅಂದರೆ ಚರ್ಚ್ಗಳು ನೋಡಿ. ನನ್ನ ಮುಂದೆಗಡೆ ಅಲ್ಲೊಂದು ಚರ್ಚ್ ಕಾಣಿಸ್ತಾ ಇದೆ. ಆ ಚರ್ಚ್ ಒಳ್ಳೆ ಸಮೃದ್ಧವಾಗಿ ಒಳ್ಳೆ ಅರಮನೆ ಥರ ಕಾಣಿಸ್ತಾ ಇದೆ ಗುರು. ನಾನು ಅದರಿಂದ ಹೆಚ್ಚು ಕಮ್ಮಿ ಅಂದರೆ ಒಂದು 100 ಮೀಟ್ರ್ ದೂರದಲ್ಲಿದ್ದೀನಿ. ಅಷ್ಟು ಲೆವೆಲಿಗೆ ಕಾಣಿಸ್ತಾ ಇತ್ತು ಇಲ್ಲಿವರೆಗೂ. ಇಲ್ಲಿಗೆ ಹಿಂಗೆ ಕಾಣಿಸ್ತಾ ಇತ್ತು. ಇಲ್ಲಿ ಹತ್ರಕ್ಕೆ ಹೋದರೆ ಅಲ್ಲಿ ಯಾವ ಥರ ಕಾಣಿಸುತ್ತೆ ಗೊತ್ತಿಲ್ಲ ನಿಮಗೆ. ಇವಾಗ ನಾನು ಬಾಸ್ಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್ನ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. Don't go there. On this side. ನೋಡಿ ಕೋಟ್, ಸಾರಿ ಎಷ್ಟು ಸಕ್ಕತ್ತಾಗೈತೆ ಅಂತ. ಇದು ಔಟ್ಸೈಡ್. ಇದು ನೋಡಿ ಎಷ್ಟು ದೊಡ್ಡದಾಗೈತೆ. ಪೂರ್ತಿ ಎಲ್ಲ ಜಂಬಿಟ್ಟಿಗೆ ಮಣ್ಣಲ್ಲೇ, ಲ್ಯಾಟ್ರಲ್ ಜಂಬಿಟ್ಟಿಗೆಯಲ್ಲೇ ಕಟ್ಟಿರೋದು. ಇದು ಸುಮಾರು 1554ರಲ್ಲಿ ಸ್ಟಾರ್ಟ್ ಮಾಡಿದಂತೆ. ಇವಾಗ ಇದು ಎಷ್ಟು ವರ್ಷಗಳಾಗಿದೆ ಅಂತ ಗೊತ್ತಿಲ್ಲ ಸರಿಯಾಗಿ. ನೋಡಿ ಯಾವ ಥರ ಇದೆ. ನೀವು ನಮಗೆ ಕರ್ನಾಟಕದಲ್ಲಿ ಹತ್ತಿರ ಇರೋ ಇಂಥ ಪ್ರದೇಶಗಳು, ಇಂಥ ಸ್ಥಳಗಳಿಗೆ ಬಂದು ನೀವು ಭೇಟಿ ನೀಡಬೇಕು, ಇಂಥವೆಲ್ಲ ನೋಡಬೇಕು ಆ್ಯಕ್ಚುಲಿ. ಸೊ ಅಲ್ಲಿವರೆಗೂ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಪೂರ್ತಿ ಅದೇ. ಸೊ ಪ್ರತಿ 10 ವರ್ಷಕ್ಕೊಂದ್ಸರಿ ಅವರ ಮೃತದೇಹವನ್ನು ಸಾರ್ವಜನಿಕವಾಗಿ ನೋಡೋದಕ್ಕೆ ಬಿಡ್ತಾರಂತೆ ಇಲ್ಲಿ. ಪ್ರತಿ 10 ವರ್ಷಕ್ಕೊಂದ್ಸರಿ ಮಾತ್ರ. ಸುಮಾರು ಈಗ ಆಲ್ರೆಡಿ 500 ವರ್ಷಗಳು ಮೇಲಾಗಿದೆ. ಅವರು ತೀರಿ ಹೋದ ನಂತರ ಅವರ ಮೃತದೇಹವನ್ನು ಚೀನಾದ ಒಂದು ದ್ವೀಪ ಅಲ್ಲಿಂದ ಇಲ್ಲಿಗೆ ತಗೊಂಬಂದು ಇಲ್ಲಿ ಸಂರಕ್ಷಣೆ ಮಾಡಿ ಇದುವರೆಗೂ ಇಟ್ಟಿದ್ದಾರೆ ಪೆಟ್ಟಿಗೆ ಒಳಗಡೆ. ಅಲ್ಲಿ ಒಳಗಡೆ ನಾನು ಆ್ಯಕ್ಚುಲಿ ಶೂಟ್ ಮಾಡು ಟ್ರೈ ಮಾಡಿದೆ, ಬಟ್ ಅಲ್ಲಿ ಅವರು ಬಿಡಲಿಲ್ಲ. ನನ್ನ ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೋದು. ನೋಡಿ ಈ ಥರ ಇದೆ.
ಅಲ್ಲಿ ಆಪೋಸಿಟ್ ಇದೆಯಲ್ಲ ಅದು ಹೊಸ ಚರ್ಚ್ ಅದು. ಸೊ ರೀಸೆಂಟಾಗಿ ಅದನ್ನು ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಇದು ತುಂಬ ಹಳೆಯದು, 1500ನೇ ಇಸ್ವಿದು. ಸೊ ಇದು ಎಂಟ್ರೆನ್ಸು. ಇಲ್ಲಿಂದ ಹೋದರೆ ನಿಮಗೆ ಒಳಗಡೆ ಹೋಗಿ ಆ ಕಡೆಯಿಂದ ಆಚೆ ಬರ್ಬೋದು. ಸೊ ಈ ಭಾಗದಿಂದ ಹೊರಗಡೆ ಬರ್ತಾ ಇದ್ದಾರಲ್ಲ ಜನ, ಇಲ್ಲಿಂದ ಆಚೆ ಬರೋ ಜಾಗ ಇದು. ಆ ಜಾಗ ಎಂಟ್ರಿ ಆಗೋವಂಥ ಜಾಗ. ನಿಮಗೆ ಒಳಭಾಗದಲ್ಲಿ ಸೊ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವುದೇ ರೀತಿಯ ಫೋಟೋಸು ವಿಡಿಯೋಸು ಅಲೋ ಇಲ್ಲ ಅಂತ. ಸೊ ನಿಮ್ಗೆ ಯಾವುದೇ ರೀತಿಯ ಅಮೌಂಟ್ ತೊಗೊಳ್ಳೋದಿಲ್ಲ. ಸೊ ಆದರೆ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಮೇಲ್ಗಡೆ ಏನೇನೋ ಇಟ್ಟಿದ್ದಾರೆ ಅನಿಸುತ್ತೆ, ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಅಮೌಂಟ್ ತೊಗೊಳ್ತಾರಂತೆ. ಸೊ ನೋಡಿ ಇಲ್ಲಿಂದ ಕಾಣಿಸೋದಿಲ್ಲ. ಸೊ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಬಟ್ ಅವರು ಮೃತದೇಹನ ನನ್ನ ಕೈಯಲ್ಲಿ ತೋರಿಸೋದಕ್ಕಾಗಲ್ಲ, ಸಾರಿ ಫಾರ್ ದಟ್. ಸೊ ಈಗ ಒಳಗಡೆ ಎಂಟ್ರಿ ಆಗೋಣ. ಫೋಟೋಗ್ರಾಫಿ ನೋ ವಿಡಿಯೋಗ್ರಾಫಿ, ನೋ ಫೋಟೋಗ್ರಾಫಿ ನೋ ವಿಡಿಯೋಗ್ರಾಫಿ ಅಂತ ಹಾಕಿದ್ದಾರೆ. ಸೊ ಓಕೆ, ಮಾಡೋಣ. ಇರಲ್ಲ, ನೋಡಿದ್ರೆ ಬೈತಾರೆ. ಸೊ ಕದ್ದು ಮುಚ್ಚಿ ವಿಡಿಯೋ ಮಾಡೋಂಗಾಗಿದೆ. ಒಳಗಡೆ ಮಾತ್ರ ಚಿಂದಿ ಆಗೈತೆ ಗುರು. ಒಬ್ಬರು ಯೇಸು ಅವ್ರದ್ದು ಒಂದು ಪ್ರತಿಮೆ ಇದೆ. ಸೊ ನೋಡಿ ಒಳಗಡೆ ಯಾವ ಥರ ಇದೆ ಅಂತ ಫುಲ್ಲು ಮಸ್ತಾಗೈತೆ. ಅಲ್ಲಿ ನನಗೆ ಅವರ ಪಾರ್ಥಿವ ಶರೀರನ ತೋರ್ಸೋಕ್ಕಾಗಲೇ ಇಲ್ಲ. ಸೊ ಅಲ್ಲಿ ಕ್ಯಾಮ್ರಾ ಅಲೋ ಮಾಡ್ತಾ ಇರಲಿಲ್ಲ. ಸುಮಾರು ಒಂದು 500 ವರ್ಷಗಳಿಂದ ಅದು ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಫ್ರಂಟ್ ಏನಿದೆಯಲ್ಲ ಇದು, ಈ ಫ್ರಂಟ್ ಜಾಗ ನಿಮಗೆ ಡೋರಿಕ್, ಅಯಾನಿಕ್ ಮತ್ತು ಕೊರಿಂತಿಯ ಶೈಲಿಯಲ್ಲಿ ಮಾಡಿಬಿಟ್ಟಿರೋದು ಇದು. ಸೊ ನಿಮಗೆ ಇದನ್ನು ಇಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು, ಬೇರೆ ಎಲ್ಲೂ ಈ ಥರ ಅವಕಾಶ ಇರೋದಿಲ್ಲ. ಈ ಥರ ಅದನ್ನು ನೋಡಿ ಯಾವ ಥರ ಡಿಸೈನ್ ಎಲ್ಲ ಯಾವ ಥರ ಇದೆ ಅಂತ. ಝೇವಿಯರ್ ಅವರ ನೆನಪಿಗೋಸ್ಕರ ಇದನ್ನು ಕಟ್ಸಿರೋದು. ಸೊ ಅವರು ತುಂಬ ಪ್ರಚಾರಕರಾಗಿದ್ದರು. ಸೊ ಇಲ್ಲಿ ಶ್ರೀಲಂಕಾ, ಚೈನಾ, ಜಪಾನು, ಜರ್ಮನ್ನು ಈ ಥರ ಎಲ್ಲ ದೇಶಗಳಲ್ಲೂ ಧರ್ಮ ಪ್ರಚಾರ ಮಾಡಾದ್ಮೇಲೆ ಅವರು ಒಂದು ಕಡೆ ಅವರು ನಿಧನ ಹೊಂದ್ತಾರೆ. ಚೀನಾದ ಶಾಂಶುವಾನ್ ಅನ್ನೋ ಒಂದು ಜಾಗದಲ್ಲಿ ಅವರು ನಿಧನ ಹೊಂದ್ತಾರೆ. ಅದು ಒಂದು ದ್ವೀಪ. ಆ ಜಾಗದಿಂದ ಮತ್ತೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ಗೋವಾಗೆ ತಗೊಂಬಂದು ಈ ಜಾಗದಲ್ಲಿ ಇವತ್ತಿಗೂ ಸಹ ಇಡಲಾಗಿದೆ. ಆ ಫೋಟೋನ ಅಲೋ ಮಾಡೋದಿಲ್ಲ ಯಾರು.
ಸೊ ಪ್ರತಿ 10 ವರ್ಷಕ್ಕೊಂದ್ಸರಿ ಅವರ ಮೃತದೇಹವನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ತೋರಿಸ್ತಾರೆ. 10 ವರ್ಷಕ್ಕೆ ಒಂದೇ ಸಾರಿ. ಸೊ ಇವಾಗ ಈ ನಡುವೆ ಯಾವಾಗ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಆಪೋಸಿಟಲ್ಲಿ ಇನ್ನೊಂದು ಚರ್ಚ್ ಇದೆ. ಗುರು ಯಾವ ಥರ ಇದ್ದಾವೆ ಅಂತಂದು, ಎಷ್ಟು ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ಅಂತಂದರೆ ನೋಡಬೇಕು ನೀವು. ಇಲ್ಲಿ ಬಂದು ಒಳ್ಳೆ ಯಾವುದೋ ಫಾರಿನ್ ಕಂಟ್ರಿ ನೋಡ್ದಂಗೆ ಆಗ್ತಾಯಿತ್ತು ನನಗೆ. ಸಾವಿರದ 666 ಕಟ್ಸಿರೋದು ಇದು. ನೋಡಿ, ಇದು ಬಾಸಿಲಿಕಾ ಬಾಮ್ ಜೀಸಸ್ ಅವರ ಕಂಪ್ಲೀಟು ಚರ್ಚಿನ ವಿಡಿಯೋ ಆಗಿತ್ತು. ತುಂಬ ಒಳ್ಳೆ ವಿಶಾಲವಾದ ಜಾಗ ಐತೆ. ಆಚೆ ಬಂದು ಆರಾಮಾಗಿ ಕೂರ್ಬೋದು. ನೀವು ಹೆಚ್ಚು ಕಮ್ಮಿ ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಅರಮನೆ ನೋಡಿದಿರಲ್ಲ, ಮೈಸೂರು ನಮ್ಮ ಬೆಂಗಳೂರವ್ರದ್ದು ಅರಮನೆ ಇದೆಯಲ್ಲ, ಸೇಮ್ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂಥ ಜಾಗ ಇದು. ಎಲ್ಲ ಒಳ್ಳೆ ವಾಸ್ತುಶಿಲ್ಪಗಳು, ವಾಸ್ತು ಕಲೆಗಳು ನಿಮಗೆ ಎಲ್ಲ ಎದ್ದು ಕಾಣಿಸುತ್ತೆ. ಇದರಿಂದ ಸ್ವಲ್ಪ ಒಂಚೂರು ಮುಂದೆ ಹೋದರೆ ಅಲ್ಲೂ ಸಹ ತುಂಬ ದೊಡ್ಡದಾದ ಚರ್ಚ್ ಇದೆ. ಇದರ ಬಲಭಾಗದಲ್ಲಿ ಒಂದು ಚರ್ಚ್ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು.